ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದರೆ ವಿನಾಯಕ ಕಾರ್ನರ್ ಸ್ಟೋರ್. ಗೆಳೆಯರೆ, ಇದು ಪೈಪ್ಲೈನ್ ಮೇನ್ ರೋಡ್ 4th ಕ್ರಾಸ್ DNR ಲೇಔಟ್ ಮಲ್ಲೇಶ್ವರಂ ಆಪೋಸಿಟ್ ಟು ಮಸಾಲಾ ಬಾಕ್ಸ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಬಜ್ಜಿ, ಬೋಂಡಾ, ಮಿಕ್ಸ್ಚರ್, ಬೆಣ್ಣೆ ಮುರುಕು, ಹಾಗೆ ಪಕೋಡ ತುಂಬನೇ ಸಖತ್ತಾಗಿರುತ್ತೆ. ಹಾಗೆ ಬೇರೆಲ್ಲ ಚೌಚೌ ಮತ್ತು ಮದ್ದೂರೋಡ ಇದೆಲ್ಲ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಈಗ ಮೆಣಸಿನಕಾಯಿ ಬಜ್ಜಿ ಆಗ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ಓಕೆ ಮೇಡಮ್, ಏನ್ ತಗೊಳ್ರಿ ಇವಾಗ? ನಾನು ಬನಾನಾ ವಡಾ ತಗೋತೀನಿ. ಓಕೆ, ಫುಲ್ ಫೇಮಸ್ ಅದು ಪ್ಲೇಸ್. ಓಕೆ, ಬೇರೆ ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ? ಮಿರ್ಚಿ ವಡಾ, ಸಮೋಸ ಎಲ್ಲ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಮಿರ್ಚಿ ವಡಾ. ಮಿರ್ಚಿ ವಡಾ ತುಂಬಾ ಇಷ್ಟ ಆಯ್ತಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಇಸ್ತೀರಾ ಮೇಡಮ್? ಬನ್ನಿ ಎಲ್ಲ ಎಲ್ಲಿ. ಓಕೆ, ಫುಲ್ ಚೆನ್ನಾಗಿದೆ, ಅಲ್ಲಿ ಟೇಸ್ಟ್ ಸೂಪರ್ ಇದೆ. ಓಕೆ, ಎಲ್ಲ ಬನ್ನಿ. ಓಕೆ, ಹೈಜಿನಿಕ್ ಇದೆ ಎಲ್ಲ. ಓಕೆ, ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಈಗ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ರೆ ಬನ್ನಿ ನೋಡೋಣ. ಹಾಗೆ ಇಲ್ಲಿನ ಬಜ್ಜಿ ಬೋಂಡಗಳು ಫಾರಿನ್ಗೂ ಕೂಡ ಪಾರ್ಸಲ್ ತಗೊಂಡು ಹೋಗ್ತಾರಂತೆ ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿರುತ್ತೆ. 34 ವರ್ಷಗಳಿಂದ ಇವರು ಬಜ್ಜಿ ಬೋಂಡನ ಮಾಡ್ಕೊಂಬರ್ತಾ ಇದ್ದಾರೆ. ಅಂಗಡಿ ಇಷ್ಟು ಚಿಕ್ಕದಾದರೂ ಕೂಡ ರುಚಿ ಮಾತ್ರ ತುಂಬನೇ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಒಮ್ಮೆ ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ಬಜ್ಜಿ ಹಾಕೋದೇ ತಡ, ಅಷ್ಟು ಬೇಗ ಫುಲ್ ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನು ತೋರಿಸ್ತೀನಿ ನೋಡಿ. ನನಗೆ ಕೊಡಿ ಅಣ್ಣ, ನನಗೆ ಕೊಡಿ ಅಣ್ಣ, ನನಗೆ ಕೊಡಿ, ನಾನು ಬಂದು ಎಷ್ಟೊತ್ತಾಯಿತು ಅಂತೇಳಿ ಜನಗಳು ಈ ರೀತಿ ಹೇಳಿ ಬೇಗ ಇಸ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಖಾಲಿನೇ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಯಾವ ರೀತಿ ಜನಗಳೆಲ್ಲ ನನಗೆ 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 ಅಂತೇಳಿ ಇದು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಖಾಲಿನೇ ಆಗೋಯ್ತು ಕ್ರೇಟು. ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿನ ಬಜ್ಜಿಗಳಿಗೆ. ಯಾಕೆ ಅಂತ ಹೇಳಿದ್ರೆ ಉತ್ತಮವಾದ ಎಣ್ಣೆಯನ್ನು ಉಪಯೋಗಿಸ್ತಾರೆ, ಒಳ್ಳೆ ಕ್ವಾಲಿಟಿ ಐಟಮ್ಗಳನ್ನು ಹಾಕಿ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಈಗ ಬಾಳೆಕಾಯಿ ಬಜ್ಜಿ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಇಷ್ಟೊಂದು ರುಚಿಯಾದ ಮತ್ತು ಇಷ್ಟು ದೊಡ್ಡ ದೊಡ್ಡ ಬಜ್ಜಿಗಳು ಆದರೂ ಕೂಡ ಕೇವಲ 5 ರೂಪಾಯಿ ಮಾತ್ರ ತಗೊಳ್ತಾರೆ ಫ್ರೆಂಡ್ಸ್. ಒಂದು ಬಜ್ಜಿ 5 ರೂಪಾಯಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಮದ್ದೂರೋಡ, ಮಿಕ್ಸ್ಚರು, ಹಾಗೆ ಮತ್ತು ಬೆಣ್ಣೆ ಮುರುಕು, ಚೌಚೌ ಇದೆಲ್ಲ ಸಿಗುತ್ತೆ. ಬಂದಾಗ ಮರಿದಲೆ ತೊಗೊಂಡೋಗಿ ಟೇಸ್ಟ್ ಮಾಡಿ. ಇಷ್ಟೊಂದು ಟೇಸ್ಟಿಯಾಗಿರುವ ಬಜ್ಜಿ ಬೋಂಡಗಳು ಖಾಲಿ ಆಗ್ತಾ ಇದ್ದಾವೆ. ಸೊ ಖಾಲಿ ಆದಂಗೆ ಅಲ್ಲಿ ಸೋಮಣ್ಣನವರು ಹಾಕಿ ಕೊಡ್ತಾ ಇದ್ದಾರೆ. ಇವರೇ ನೋಡಿ ಓನರು, ಸೋಮಣ್ಣ ಅಂತ, ಈ ಅಂಗಡಿ ಓನರು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನಾಗರಾಜು. ಸರ್, ಏನ್ ತಗೊಂಡಿದ್ರಿ ಇವಾಗ? ಬಜ್ಜಿ ಪಾರ್ಸಲ್ ತಗೊಂಡೋಗ್ತಿದ್ರಾ? ಹೌದು ಸರ್, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಏನೇನ್ ಟೇಸ್ಟ್ ಮಾಡಿದ್ರಲ್ಲಿ ನೀವು? ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಅಲ್ಲಿ ಚೆನ್ನಾಗಿರುತ್ತೆ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಎಲ್ಲ ಚೆನ್ನಾಗಿರುತ್ತೆ ಅಂದ್ರೆ ತಿರ್ಗಿ ಇನ್ನೇನು ಪಕೋಡ, ಮಿಕ್ಸರು, ಬಜ್ಜಿ, ಏನದು ವಡೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಅವಾಗ ಬರ್ತಾ ಇರ್ತೀರಾ ಸರ್? ಬರ್ತಾ ಇರುತ್ತೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಾಗೆ ಸ್ನೇಹಿತರೆ, ಇಲ್ಲಿ ಮೆಣಸಿನಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಮಸಾಲ ವಡ, ಮದ್ದೂರೋಡ, ಈ ಥರ ಎಲ್ಲ ರೀತಿಯ ಬಜ್ಜಿ ಬೋಂಡಗಳು ಎಲ್ಲ ಸಿಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.
ಏನಪ್ಪ ಅಂಗಡಿ ಇಷ್ಟು ಚಿಕ್ಕದಾಗಿದೆ, ಹೇಗಿರುತ್ತೋ ಏನೋ ಅಂತ ನೀವು ಡೌಟೇ ಪಡೋದು ಬೇಡ ಫ್ರೆಂಡ್ಸ್. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ, ಹೌದು ಸಖತ್ತಾಗಿ ಟೇಸ್ಟ್ ಆಗಿತ್ತು, ಚೆನ್ನಾಗಿದೆ, ನೀವು ಹೇಳಿದ್ದು ಕರೆಕ್ಟ್ ಅಂತೇಳಿ ನೀವೇ ಹೇಳ್ತೀರಾ. ಫುಲ್ಲು ಹಾಕ್ತಾರೆ, ಬಾಂಡ್ಲಿ ಫುಲ್ ಹಾಕ್ತಾರೆ. ಎತ್ತು ಹಾಕ್ತಿದ್ದಂಗೆ ಇಲ್ಲಿ 2 ನಿಮಿಷಕ್ಕೆ ಖಾಲಿಯಾಗಿ ಹೋಗುತ್ತೆ ಫ್ರೆಂಡ್ಸ್. ಬೆಳಿಗ್ಗೆ 10 ಗಂಟೆಯಿಂದ ಶುರು ಮಾಡ್ತಾರೆ. ಸೊ 10 ಗಂಟೆಗೆಲ್ಲ ಬಂದರೆ ನಿಮಗೆ ಮಿಕ್ಸರು, ಕೋಡ್ಬಳೆ, ಆಮೇಲೆ ಮದ್ದೂರೋಡ, ಬೆಣ್ಣೆ ಮುರುಕು ಇದೆಲ್ಲ ಸಿಗುತ್ತೆ. ಸಾಯಂಕಾಲದಿಂದ ನಿಮಗೆ ಬಜ್ಜಿ ಬೋಂಡಗಳೆಲ್ಲ ಸಿಗೋಕ್ಕೆ ಶುರು ಆಗುತ್ತೆ. ಸಮೋಸ ಕೂಡ ಸಿಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ರೌಂಡು ಬಜ್ಜಿ ಹಾಕಿದ್ರು. ನೋಡಿ ಹಿಂಗೆ ಹಾಕೋದೆ ತಡ, ಅಷ್ಟು ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇರಿ ಹಂಗೆ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಮೋಹನ್ ರಾಮ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ನಾವಿವಾಗ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮತ್ತೆ ಇದು ಮೆಣಸಿನಕಾಯಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ, ನಾನು ನೋಡಿದ್ರಲ್ಲಿ ಇವ್ರು ಒಬ್ಬರೇನೆ ಒಳ್ಳೆ ಎಣ್ಣೆ ಹಾಕಿ ಬಜ್ಜಿ ಮಾಡೋ ಅಂತದ್ದು, ಅದಕ್ಕೋಸ್ಕರನೇ ಇದೆ ಬಜ್ಜಿ. ತುಂಬಾ ಚೆನ್ನಾಗಿದೆ, ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ನಾವಿಲ್ಲಿ ನಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಬಜ್ಜಿ, ಎಲ್ಲಾ ತರದ ವೆರೈಟಿ ಬಜ್ಜಿ ಮಾಡ್ತಾರೆ. ಓಕೆ, ವಡೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಓಕೆ, ನಂಬರ್ 1 ಟೇಸ್ಟ್ ಈ ಏರಿಯಾಗೆ. ಓಕೆ, ಹೊರಗಡೆಯಿಂದವ್ರು ಬಂದು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಇಲ್ಲೇ ಬರ್ತಾರೆ. ಓಕೆ, ಎಲ್ಲ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಇವರು ತುಂಬಾ ವರ್ಷದಿಂದ ಇದ್ದಾರೆ, ನಾವು ಈಗ ಒಂದು 4-5 ಇಯರ್ಸ್ ಇಂದ ಓಕೆ ತಿಂತಾ ಇರೋದು. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಸರ್, ನಮ್ಗೆ ಬಾಳೆಕಾಯಿ ಬಜ್ಜಿ, ಓಕೆ, ಬಾಳೆಕಾಯಿ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲ ಪ್ಯೂರಿಟಿ ಆಗಿರುವಂತ ಒಳ್ಳೆ ಎಣ್ಣೆಯಿಂದಲೇ ಮಾಡೋದು. ಲೋಕಲ್ ಎಣ್ಣೆ, ರುಚಿ ಗೋಲ್ಡ್ ಅದೆಲ್ಲ ಯೂಸ್ ಮಾಡಲ್ಲ. ಇವ್ರದ್ದು ನಾನು ಅದನ್ನ ಎಣ್ಣೆ ನೋಡ್ಬಿಟ್ಟೆ ಫಸ್ಟ್ ಬರೋದೇ, ಇವ್ರು ಒಳ್ಳೆ ಎಣ್ಣೆ ಉಪಯೋಗಿಸ್ತಾರ ಇಲ್ವಾ ಅಂತ ನೋಡ್ಬಿಟ್ಟೆ ಇಲ್ಲಿಗೆ ಬರೋದು. ಬಂದಿರ್ ಗೊತ್ತಾಯ್ತು ಒಳ್ಳೆ ಎಣ್ಣೆನೆ ಉಪಯೋಗಿಸ್ತಿದಾರೆ ಅಂತ, ಅದಕ್ಕೋಸ್ಕರನೇ ಇಲ್ಲೇ ಬರ್ತಿದ್ದೀವಿ. ಫುಲ್ ಫ್ಯಾಮಿಲಿ ಏನಾದ್ರು ಮನೇಲಿ ಮಾಡಿಲ್ಲ ಅಂದ್ರೆ ಬೈ ಚಾನ್ಸ್ ಇಲ್ಲೇ ಬರೋದು, ಬೇರೆ ಎಲ್ಲೂ ಹೋಗೋದು. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಿರ್ತೀವಿ ಸರ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ ಬಯಸ್ತೀರಾ ಸರ್? ಒಂದ್ಸತಿ ಬಂದು ಟ್ರೈ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಮಾಡ್ತಾರೆ. ನೀವು ಒಂದ್ಸತಿ ಬಂದ್ರೆ ಮತ್ತೆ ಎಲ್ಲೂ ಹೋಗಲ್ಲ, ಇಲ್ಲೇ ಬರ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬನ್ನಿ ಫ್ರೆಂಡ್ಸ್, ಈಗ ಮತ್ತಷ್ಟು ಬಜ್ಜಿಗಳು ಹಾಕ್ತಾ ಇದ್ದಾರೆ ಸೋಮಣ್ಣ ಅವರು, ನೋಡ್ಕೊಂಬರೋಣ. ಮತ್ತೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ನೋಡಿ ಏನ್ ಸ್ಪೀಡಾಗಿ ಬಜ್ಜಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಷ್ಟೊಂದು ರುಚಿಯಾದ ಬಜ್ಜಿ ಬೋಂಡ ಎಲ್ಲಿ ಸಿಗುತ್ತೆ ಅಂತ ಇದ್ದೀರಾ? ಪೈಪ್ಲೈನ್ ಮೇನ್ ರೋಡ್, 4th ಕ್ರಾಸ್, DNR ಲೇಔಟ್, ಮಲ್ಲೇಶ್ವರಂ, ಆಪೋಸಿಟ್ ಮಸಾಲಾ ಬಾಕ್ಸ್ ಇಲ್ಲಿದೆ ಫ್ರೆಂಡ್ಸ್. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಬಂದು ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಏನು ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟಿ. ನೋಡಿ ಹಂಗೆ 2 ನಿಮಿಷದಲ್ಲಿ ಹಂಗೆ ಖಾಲಿ, ನೋಡಿ ಟ್ರೇನೇ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ನಿಂತ್ಕೊಂಡು ತಗೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ವಿನಾಯಕ ಕಾರ್ನರ್ ಸ್ಟೋರ್ನ ಓನರ್ ಆದ ಸೋಮಣ್ಣನವ್ರನ್ನ ಮಾತಾಡ್ಸ್ಕೊಂಬರೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸೋಮಯ್ಯ ಅಂತ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬಜ್ಜಿ ಬೋಂಡ ಅಂಗಡಿ? 34 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 34 ವರ್ಷದಿಂದ. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಯಲ್ಲೆಲ್ಲ ಸ್ಪೆಷಲ್ ಸರ್. ಚೌಚೌ, ಪಕೋಡ, ಬೆಣ್ಣೆ ಮುರುಕು, ಕೋಡ್ಬಳೆ, ನಿಪ್ಪಟ್ಟು, ಮಧುವಡೆ, ಆಮೇಲೆ ವಡೆ, ಬಜ್ಜಿ, ಬೋಂಡ ಇಷ್ಟೇ ಸರ್ ಮಾಡೋದು. ಓಕೆ, ಬೆಳಗ್ಗೆ 10:30 ಸ್ಟಾರ್ಟ್ ಮಾಡ್ತೀವಿ, ಸಾಯಂಕಾಲ 10 ಗಂಟೆ ಕ್ಲೋಸ್ ಆಗುತ್ತೆ. ಓಕೆ, ಬೆಳಿಗ್ಗೆ 10:30 ಸಾಯಂಕಾಲ ರಾತ್ರಿ 10 ಗಂಟೆ. 10 ಗಂಟೆ ಲಾಸ್ಟ್ ಟೈಮ್. ಕಸ್ಟಮರ್ಸ್ ಇಷ್ಟಪಟ್ಟು ತಗೊಳ್ಳೋದು ಯಾವ್ದು ಸರ್?
ಅದು ಒಬ್ಬೊಬ್ರು ಒಂಥರ ಇದ್ದಾರೆ ಸರ್. ಯಾವ ತುಂಬಾ ತಗೊಳ್ತಾರೆ? ನಮ್ದು ಜಾಸ್ತಿ ಮಿಕ್ಸರ್, ವಡೆ ಬಜ್ಜಿ, ಹಾ. ಪಕೋಡ, ಬೆಣ್ಣೆ ಮುರ್ಕು ಓಕೆ. ಇದೇ ಜಾಸ್ತಿ ಸೇಲ್ ಆಗುತ್ತೆ ಸರ್. ಮಿಕ್ಸರ್ ಎಲ್ಲ ಫಾರಿನ್ ಅಲ್ಲೆಲ್ಲ ಹೋಗ್ಬಿಡದೆ, ಫಾರಿನ್ಗೆಲ್ಲ ಹೋಗುತ್ತೆ. ಹೋಗ್ಬಿಟ್ಟು ರೆಡಿ ಹೋಗ್ಬಿಟ್ಟಿದೆ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಬಜ್ಜಿ ಬೋಂಡ ಆಗ್ಲಿ, ಇದು ನಿಪ್ಪಟ್ಟು, ಮದ್ದೂರೋಡ, ಬೆಣ್ಣೆ ಮುರುಕು ಎಲ್ಲ ಸಖತ್ ಎಲ್ಲ ಕೆಲವರ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋದವರೆಲ್ಲ ಇಲ್ಲೇ ಬರ್ತಾರೆ ತಿರ್ಗಾ. ಅವ್ರು ಈ ಕಡೆ ಬಂದಾಗೆಲ್ಲ ಇಲ್ಲಿ ತಗೊಂಡ್ ಹೋಗ್ಲೇಬೇಕು. ಓಕೆ. ಅದೇ ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು ಸಖತ್ ಟೇಸ್ಟ್ ಆಗಿರುತ್ತೆ ಅಂತ. ಇದಕ್ಕೆ ಏನ್ ಸರ್ ಗುಟ್ಟು? ಗುಟ್ಟು ಏನಿಲ್ಲ ಸರ್, ನಾವು ಬೇಳೆ ತಂದು ಬೀಸ್ತೀವಿ, ಆಮೇಲೆ ನಮ್ಮ ಐಟಮ್ ಎಲ್ಲ ಕ್ವಾಲಿಟಿ, ಎಣ್ಣೆ ಎಲ್ಲ ಕ್ವಾಲಿಟಿ ಹಾಕೋದು, ಬೇಳೆ ಎಲ್ಲ. ಓಕೆ. ಆಮೇಲೆ ನಮ್ದು ಬಜ್ಜಿಗೆಲ್ಲ ಏನ್ ಹಾಕ್ಬೇಕು ಅದ್ ಹಾಕ್ತಿವಿ, ಹಿಂಗ್ ಜೀರಿಗೆ ಎಲ್ಲ ಬೇರೆ ಐಟಮ್ ಎಲ್ಲ ಮಿಕ್ಸ್ ಮಾಡಲ್ಲ. ಪ್ಯೂರ್ ಕಡ್ಲೆಟ್. ಎಣ್ಣೆ ಎಲ್ಲ ಯಾವ್ದು ಬಳಸ್ತೀರಾ ಸರ್ ನೀವು? ಗೋಲ್ಡ್ ವಿನ್ನರ್ ಸರ್. ಗೋಲ್ಡ್ ವಿನ್ನರ್? ಗೋಲ್ಡ್ ವಿನ್ನರ್ ಬಿಟ್ರೆ ಫಾರ್ಚೂನ್. ಓಕೆ. ಅದೆರಡೆ, ಇಲ್ಲ ಅಂದ್ರೆ ಸನ್ಪ್ಯೂರ್, ಮೂರೆಣ್ಣೆ. ನಮ್ದು ಗೋಲ್ಡ್ ವಿನ್ನರ್. ನಾವ್ ಯಾಕಂದ್ರೆ ಒಳಗಡೆ ಇರ್ತೀವಲ್ಲ. ತೋರಿಸಿ ಸರ್. ನೋಡಿ ಇದೆ. ಓಕೆ, ಇದೇ ಎಣ್ಣೆ ಯೂಸ್ ಮಾಡೋದು? ಗೋಲ್ಡ್ ವಿನ್ನರ್. ಓಕೆ. ಕಡ್ಲೆಟ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ನೀವು? 999. ಕಡಲೆಬೇಳೆ. ಓಕೆ. ಸೊ ಹಂಗಾಗಿ ಒಳ್ಳೆ ಕ್ವಾಲಿಟಿ ಐಟಮ್ ಯೂಸ್ ಮಾಡೋದ್ರಿಂದ ಬಜ್ಜಿ ಬೋಂಡಗಳೆಲ್ಲ ಬಜ್ಜಿ ಗಿಜ್ಜಿ ಚಟ್ನಿ ಗಿಟ್ನೆಲ್ಲ ಕೊಡಲ್ಲ. ನಮ್ ಬರೇ ಬಜ್ಜಿ ಬೋಂಡ ಓಡಿಸ್ತೀವಿ ಅಷ್ಟೇ, ಚಟ್ನಿ ಗಿಟ್ನೆಲ್ಲ ಮಾಡಲ್ಲ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಹೇಳ್ತಾರೆ ಕಸ್ಟಮರ್? ಚೆನ್ನಾಗಿದೆ, ಬಜ್ಜಿನೇ ಸಿಗಲ್ಲ ಅಂತಾರೆ. ಇಷ್ಟೊತ್ತು ಬರ್ತಾರೆ ಕೆಲವರು, ಬಜ್ಜಿ ಸಿಗಲ್ಲ, ಇರಲ್ಲ, ಖಾಲಿ ಆಗ್ಬಿಟ್ಟಿರ್ತಾರೆ. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಬೈ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.